ಹೇಳಿ ಹೋಗು ಕಾರಣ ರವಿ ಬೆಳಗೆರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವನ್ನೂ ಹೇಳಬೇಕಾಗಿಲ್ಲ. ಕೆಲವು ಸತ್ಯಗಳು ಹೇಳಿದರೆ ಇನ್ನೊಬ್ಬರ ಬದುಕೇ ಮುರಿದು ಹೋಗುತ್ತದೆ. ಅಂತಹ ಸಮಯದಲ್ಲಿ ಒಬ್ಬನು ಮಾತನಾಡದೆ ಹೋಗ್ತಾನೆ. ಅದೇ ಈ ಕತೆ. ಇದು ಹೇಳಿ ಹೋಗು ಕಾರಣ ಸಂಪೂರ್ಣ ಕತೆ. ಈ ಕತೆ ಸಾಮಾನ್ಯ ಜನರ ಕತೆ. ಅತಿಯಾದ ಹೀರೋಗಳಿಲ್ಲ, ಅತಿಯಾದ ವಿಲನ್ಗಳು ಕೂಡ ಇಲ್ಲ ಇದರಲ್ಲಿ. ಇಲ್ಲಿ ಇರುವ ಪಾತ್ರಗಳು ನಮ್ಮ ಪಕ್ಕದ ಮನೆಯವರೇ ಇರಬಹುದು. ಕಥೆಯ ನಾಯಕ ತುಂಬ ಒಳಗಿಟ್ಟುಕೊಂಡ ವ್ಯಕ್ತಿ. ಕಡಿಮೆ ಮಾತು ಆದರೆ ಆಳವಾದ ಭಾವನೆ. ಅವನ ಜೀವನದಲ್ಲಿ ಒಬ್ಬಳು ಬರುತ್ತಾಳೆ. ಅವರ ಸಂಬಂಧದಲ್ಲಿ ಶಬ್ದಗಳಿಗಿಂತ ಮೌನವೇ ಹೆಚ್ಚು. ಅವರು ಹತ್ತಿರವಾಗ್ತಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮಟ್ಟಿಗೆ. ಅವನಿಗೆ ಅವಳ ಜೊತೆ ಇದ್ದಾಗ ಜೀವನ ಸುಲಭ ಅಂತ ಅನ್ನಿಸ್ತಿತ್ತು. ಪ್ರೀತಿ ಅಂದರೆ ದೊಡ್ಡ ಡೈಲಾಗ್ಗಳು ಅಲ್ಲ, ಸಣ್ಣ ಕಾಳಜಿಯಷ್ಟೇ. ಅವರು ಹೆಚ್ಚು ಮಾತಾಡಲ್ಲ, ಆದರೆ ಮೌನದಲ್ಲಿ ಎಲ್ಲವನ್ನೂ ಹೇಳ್ತಾರೆ. ಎಲ್ಲವೂ ಸರಿಯಾಗಿತ್ತು ಒಂದು ದಿನದವರೆಗೆ. ಒಂದು ದಿನ ನಾಯಕನಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಆ ಸತ್ಯ ಅವನಿಗೆ ನೋವು ಕೊಡುತ್ತೆ, ಆದರೆ ಇನ್ನೊಬ್ಬರ ಜೀವನಕ್ಕೆ ಭೀತಿ. ಆ ಸತ್ಯ ಹೇಳಿದರೆ ಅವನ ಮನಸ್ಸು ಹಗುರವಾಗುತ್ತದೆ, ಆದರೆ ಹೇಳಿದರೆ ಅವಳ ಬದುಕು ಹಾಳಾಗಬಹುದು. ಇಲ್ಲಿಂದ ಅವನೊಳಗಿನ ಯುದ್ಧ ಶುರುವಾಗುತ್ತೆ. ಹೇಳಬೇಕಾ ಅಥವಾ ಮೌನವಾಗಿರಬೇಕಾ? ಹೇಳೋದು ಸುಲಭ, ಮೌನ ಇರೋದು ಕಷ್ಟ. ಪ್ರತಿ ರಾತ್ರಿ ಅವನು ನಿದ್ದೆ ಮಾಡಲ್ಲ. ತನ್ನ ನೋವನ್ನೇ ಹೊತ್ತುಕೊಂಡು ಇನ್ನೊಬ್ಬರ ಜೀವನ ಉಳಿಸುವುದು ಸರಿನಾ? ಈ ಪ್ರಶ್ನೆಗೆ ಅವಳ ಬಳಿ ಉತ್ತರ ಇರಲಿಲ್ಲ. ಒಂದು ದಿನ ಅವನು ನಿರ್ಧಾರ ಮಾಡ್ತಾನೆ, ಹೇಳದೆ ಹೋಗೋದು. ಯಾವ ಎಕ್ಸ್ಪ್ಲನೇಷನ್ ಇಲ್ಲ, ಯಾವ ಕಾರಣ ಇಲ್ಲ. ಅವನು ದೂರ ಹೋಗ್ತಾನೆ. ಹೊರಗಿನವರಿಗೆ ಅದು ಸ್ವಾರ್ಥ ಅಂತ ಕಾಡುತ್ತೆ, ಆದರೆ ಒಳಗಿಂದ ಅದು ಅತಿ ದೊಡ್ಡ ತ್ಯಾಗ. ಅವನು ಹೋದ ಮೇಲೆ ಎಲ್ಲರೂ ಅವನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅವನ ಹೆಸರು ಕೆಡುತ್ತೆ. ಅವನ ಮೌನವೇ ಅವನ ಶಿಕ್ಷೆ ಆಗುತ್ತೆ. ಅವನು ಎಕ್ಸ್ಪ್ಲೇನ್ ಮಾಡಬಹುದು, ಆದರೆ ಮಾಡಲ್ಲ. ಯಾಕಂದರೆ ಸತ್ಯ ಹೇಳಿದರೆ ಇನ್ನೊಬ್ಬರ ಜೀವನ ಮುರಿಯುತ್ತೆ ಅಂತ. ಈ ಕತೆ ನಮಗೆ ಒಂದು ಪಾಠ ಹೇಳುತ್ತೆ. ಎಲ್ಲ ಪ್ರೀತಿಗೂ ಮಾತು ಬೇಕಾಗಿಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ಪ್ರೀತಿ. ಹೇಳಿ ಹೋಗು ಅಂದರೆ ಓಡಿ ಹೋಗೋದು ಅಲ್ಲ, ಅದು ಹೊಣೆಗಾರಿಕೆ ಅಂತ ಪ್ರತಿಯೊಬ್ಬರ ಮನದಲ್ಲೂ ಕೂಡ ನೀವು ಹಚ್ಚೆತ್ತಿಸ್ಕೋಬೇಕು. ನೀವು ಆ ಜಾಗದಲ್ಲಿ ಇದ್ದರೆ ಹೇಳುತ್ತೀರಾ ಅಥವಾ ಹೇಳದೆ ಹೋಗ್ತೀರಾ? ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ ಮಾಡಿ. ಇನ್ನಷ್ಟು ಇಂಥ ಕತೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.